ವೈದ್ಯರ ಹಣ ದಾಹ ಮತ್ತು ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿಯಾದ್ರ ಅವಳಿ ಮಕ್ಕಳ ತಾಯಿ ಸಾವಿಗೆ ಆಸ್ಪತ್ರೆನೇ ಕಾರಣ ಆಗೋಯ್ತು. ವೈದ್ಯರ ಹಣದ ಆಸೆಗೆ ಈ ಬಲಿಯಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಕ್ಲೌಡ್9 ಅನ್ನುವಂಥ ಆಸ್ಪತ್ರೆ ವೈದ್ಯರ ಮೇಲೆ ಈ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇರೋದು. ವೈದ್ಯರ ಹಣದ ದಾಹ ಮತ್ತೆ ಅವರ ನಿರ್ಲಕ್ಷ್ಯ ಇದರಿಂದ ಪ್ರಾಣ ಹೋಗಿದೆ ಅಂತ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕ್ಲೌಡ್9 ಆಸ್ಪತ್ರೆಯ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 29 ಲಕ್ಷ ಬಿಲ್ ಆಗಿರೋದು, ಬರೋಬ್ಬರಿ 29 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಇದೀಗ ಬಾಣಂತಿಯು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿರೋದು. ಚಿಕಿತ್ಸೆಗೆ ಅಂತ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಹಣ ಕಟ್ಟೋದಕ್ಕೆ ಒತ್ತಾಯಿಸಿದ್ದಾರೆ. ಅದಾದ್ಮೇಲೆ ಅವರು ಸಾವನ್ನಪ್ಪಿದ್ರೆ ಮೃತದೇಹ ಕೊಡೋದಕ್ಕೆ ಮತ್ತೆ 10 ಲಕ್ಷ ಕೇಳಿದ್ದಾರೆ. ಈ ರೀತಿಯಾಗಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಕೇಳಿ ಬಂದಿದೆ. ಘಟನೆ ಕುರಿತು ಜೀವನ್ ಭೀಮಾ ನಗರದ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಿಂಗಳು ಬರ್ತಾ ಇದ್ರು. ಎಲ್ಲ ನಾರ್ಮಲ್ ಇದೆ, ಮಗು ಚೆನ್ನಾಗಿದೆ, ತಾಯಿನೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ಲಾಸ್ಟ್ ಮಿನಿಟಲ್ಲಿ ಈ ಥರ ಆಗ್ಬಿಡ್ತು. ಮುಂಚೆನೇ ಸ್ವಲ್ಪ ಹೇಳಿದರೆ ನಾವು ಹೆಂಗಾದ್ರೂ ಕಾಪಾಡ್ತಾ ಇದ್ವಿ. ಲಾಸ್ಟ್ ಮಂತ್ 20 ಕೂಡ ಬಂದಿದ್ದಾರೆ ಚೆಕಪ್ಗೆ. ಬಂದ ಎಲ್ಲ ನಾರ್ಮಲ್ ಅಂತ ಹೇಳಿದ್ದಾರೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಜಾಂಡೀಸ್ ಇದೆ, ಏನು ಅಂತ ಏನು ಪ್ರಾಬ್ಲಮ್ ಅಂತ ಏನು ಹೇಳಿಲ್ಲ. ಎಲ್ಲ ಮಗು ಚೆನ್ನಾಗಿದೆ, ಎಲ್ಲ ಕರೆಕ್ಟ್, ವೆಯ್ಟ್ ಎಲ್ಲ ಕರೆಕ್ಟ್ ಇದೆ ಎಲ್ಲ ಹೇಳಿದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಈ ಥರ ಆಗ್ಬಿಡ್ತು. ಬೆಳಗ್ಗೆ 6:15 ಆಪ್ರೇಷನ್ ಮಾಡಿ ಸಿಸೇರಿಯನ್ ಮಾಡಿ 2 ಟ್ವಿನ್ ಬೇಬಿ ಸರ್. ನನಗೆ 2 ಗಂಡು ಮಗುನೇ. ಮಧ್ಯಾಹ್ನ ಒಂದು 11:30 ಹೋಗಿ ಪೇಷಂಟು ಅನಸ್ತಿಷ್ಯದಲ್ಲಿದ್ದಾರೆ, ಹೋಗಿ ಮಾತಾಡಿ ಅಂತ 11:30 ಕಳಿಸಿದ್ರು. ಹೋಗಿ ಮಾತಾಡಾದ್ಮೇಲೆ ಒಂದು 12:30 ಇಲ್ಲಿ ಹೇಳಿದ್ರು ಇಲ್ಲಿ ಕಾಸ್ಟ್ಲಿ ಒಂದು ಮಗುಗೆ 30,000 ರೂಪಾಯಿ, ಆಮೇಲೆ ಸಪ್ರೇಟು ಬೆಡ್ ಚಾರ್ಜು, ನರ್ಸಿಂಗ್ ಚಾರ್ಜು, ವೆಂಟಿಲೇಟರ್ ಚಾರ್ಜು, ಈ ಥರ ಏನೇನೋ ಹೇಳಿ 90,000 ರೂಪಾಯಿ ಆಗುತ್ತೆ 2 ಮಗುಗಂತ. ನಾನು ಡ್ರೈವರ್ ಸರ್, ನನಗೆ ಅಷ್ಟು ದುಡ್ಡು ಇಲ್ಲ. ನಾನು ಅದಕ್ಕೆ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಕೋರ್ಮಂಗಲ ದಾಟೋದ ತಕ್ಷಣ ಇಲ್ಲಿಂದ ಕಾಲ್ ಮಾಡಿ ನಿಮ್ಮ ವೈಫಿಗೆ ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದ್ದಾರೆ, ಮಣಿಪಾಲ್ ಶಿಫ್ಟ್ ಮಾಡಬೇಕು ಅಂತ. ನಾನು ಬರೋ ತಕ್ಷಣದಲ್ಲಿ ಮೇಲಿಂದ ಲಿಫ್ಟಿಂದ ಇದು ಮಾಡಿದ್ರು. ನಾನು ಆಂಬುಲೆನ್ಸ್ನಲ್ಲಿ ಕೂತ್ಕೊಂಡು ಹೋದೆ ಅಷ್ಟೇ ಸರ್. ಇಲ್ಲಿ ಮಾಡಿರೋ ಆಪ್ರೇಷನ್ನು ಮಿಸ್ಟೇಕಿಂದ ಇವತ್ತು ನನ್ನ ಹೆಂಡತಿನ ನಾನು ಕಳ್ಕೊಂಡಿದ್ದೀನಿ. ನನ್ನ ತಾಯಿ ಮಕ್ಕಳು ತಾಯಿ ನೋಡಿಲ್ಲ ಸರ್. ಇವಾಗ ನಮಗೆ ಯಾರಿಲ್ಲ, ನಾನು ಡ್ರೈವರು. ಇವಾಗ ನನಗೆ ಇವತ್ತಿಗೆ 21 ದಿನ ಆಗೈತೆ. ಇವತ್ತು ಬೆಳಗ್ಗೆ ನಮ್ಮ ಡೀಟೇಲ್ಸ್ ಕೊಡ್ತಾರೆ. ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗಾಗಲೇ 29 ಲಕ್ಷ ಬಿಲ್ ಆಗಿದೆ. ಮೃತದೇಹ ಕೊಡಬೇಕು ಅಂದರೆ ಇನ್ನೂ 10 ಲಕ್ಷ ಇನ್ನೊಂದು ಆಸ್ಪತ್ರೆಯಲ್ಲಿ ಕೇಳ್ತಾರೆ. ಹತ್ತತ್ರ 40 ಲಕ್ಷ ಸುಲಿಗೆ ಆಗಿದ್ರೆ ಏನು ಆರೋಪ, ಯಾವ ಕಾರಣಕ್ಕೆ ಈ ಜನನಿಯವರು ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇರೋದು? ವಿಜಯ್, ಅಂದರೆ ಇವರು ಕುಟುಂಬಸ್ಥರು ಮಾಡ್ತಿರುವಂಥದ್ದು 2 ಆರೋಪ. ಮುಖ್ಯವಾಗಿ ಈ ಜನನಿಯನ್ನು ಗರ್ಭಿಣಿ ಏನಿದ್ದಾರೆ, ಇವರು ತಮ್ಮ ರೂಟೀನ್ ಚೆಕಪ್ ಆಗಿ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಈ ಒಂದು ಕ್ಲೌಡ್9 ಆಸ್ಪತ್ರೆಗೆ ಬಂದಿರ್ತಾರೆ. ಅದೇ ರೀತಿ ಪ್ರತಿ ತಿಂಗಳು ರೂಟೀನ್ ಚೆಕಪ್ ಏನೋದು ಮಾಡ್ತಾ ಇರ್ತಾರೆ. ಅವತ್ತು ಕೂಡ ಅಂದರೆ ಏಪ್ರಿಲ್ 25ರಂದು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟ ಬಳಿಕ ಅವರ ಕಾಲಲ್ಲಿ ಊತ ಕಾಣಿಸಿಕೊಳ್ಳುತ್ತಾ. ಇದಾದ ನಂತರ ಮೇ 2ರಂದು ಅವರು ಅಡ್ಮಿಟ್ ಆಗ್ತಾರೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ, ಅವರಿಗೆ ಡೇಟ್ ಇದ್ದಿದ್ದು ಜುಲೈ 5, ಅಂದ್ರೆ ಡೆಲಿವರಿ ಡೇಟ್ ಇದ್ದಿದ್ದು ಜುಲೈ 5 ಡೇಟ್ ಇರುತ್ತೆ. ಬಟ್ ಈ ಒಂದು ಆಸ್ಪತ್ರೆಯವರು ಆಪರೇಷನ್ ಮಾಡ್ತಾರೆ, ಮೇ 2ರಂದು ಆಪರೇಷನ್ ಮಾಡ್ತಾರೆ. ಅಂದ್ರೆ ಡೇಟಿಗಿಂತ 2 ತಿಂಗಳು ಮುಂಚೆ ಆಪರೇಷನ್ ಮಾಡಿದ್ದರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಹೆವಿ ಬ್ಲೀಡಿಂಗ್ ಆಗದ ಪರಿಣಾಮ ಅವರು ಚಿಂತಾಜನಕ ಸ್ಥಿತಿಗೆ ತಲುಪ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ತಾಯಿ ಏನು ಚಿಂತಾಜನಕ ಸ್ಥಿತಿಗೆ ತಲುಪಿದ್ರೆ, ಆ ಒಂದು ಸಂದರ್ಭದಲ್ಲಿ ತಮ್ಮ ಮನೆಯವರಿಗೆ ಆಗಿರ್ಬೋದು, ತನ್ನ ಗಂಡನಿಗೆ ಯಾವುದೇ ಮಾಹಿತಿ ನೀಡದೆ ಶಿಫ್ಟ್ ಆಗಿ ಅರ್ಧ ದಾರಿಗೆ ಬಂದ ಬಳಿಕ ಅವ್ರು ಕಾಲ್ ಮಾಡ್ತಾರೆ ಅಂತ ಅವರ ಪತಿ ಆರೋಪ ಮಾಡಿರುವಂಥದ್ದು. ಅದರ ಜೊತೆಗೆ
ಯಾವಾಗ ಈ ಒಂದು ಇನ್ಸಿಡೆಂಟ್ ಆಗುತ್ತೆ ಅದಕ್ಕಿಂತ ಮುಂಚೆನೇ ಅವರೊಂದು ಮಾತು ಕೊಟ್ಟಿರ್ತಾರೆ, ಅಂದರೆ ಕೇವಲ 1,30,000 ಆಗುತ್ತೆ ನಮ್ಮ ಡೆಲಿವರಿಗೆ, ಮಕ್ಕಳ ಜೊತೆ ತಾಯಿ ಕೂಡ ಆರೋಗ್ಯವಾಗಿರ್ತಾರೆ, ಯಾವುದೇ ರೀತಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಅವರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಜೀವ ಉಳಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೆ. ಅದಕ್ಕೆ ಅವರು 1,30,000 ಅನ್ಕೊಂಡು ಇಲ್ಲಿ ಏನು ಹಾಸ್ಪಿಟಲ್ಗೆ ಅವರು ದಾಖಲು ಮಾಡ್ತಾರೆ. ಬಟ್ ಅದಾದ ನಂತರದಲ್ಲಿ ಹಂತವಾಗಿ ಒಂದೊಂದು ಚೆಕಪ್ ಕೂಡ 1-2 ಲಕ್ಷ ಇದು ಬಿಲ್ ಮಾಡಿದರ ಪರಿಣಾಮ ಇವ್ರಿಗೆ ಅನಿವಾರ್ಯ ಆಗಿಬಿಡುತ್ತೆ. ತಮ್ಮ ಮನೆ ಹಾಗೂ ಒಂದಿಷ್ಟು ಸಾಲ ಒಂದು 14 ಲಕ್ಷ ಸಾಲ ಮಾಡಿ, ಜೊತೆಗೆ ಸಂಬಂಧಿಕರಿಂದ ಕೂಡ ಸಾಲ ಮಾಡಿ 29 ಲಕ್ಷ ಅವರು ಬಿಲ್ ಮಾಡಿರುವಂಥದ್ದು. ಯಾವಾಗ ಈ ಒಂದು ಇನ್ಸಿಡೆಂಟ್ ಆಯಿತು ಅದಾದ ನಂತರ ಅವರು ಕೋಮಾ ಎಂದು ತುಂಬಾ ಚಿಂತಾಜನಕ ಸ್ಥಿತಿಗೆ ತಲುಪ್ತಾರೆ. ಹೆವಿ ಬ್ಲೀಡಿಂಗ್ ಆದ ಪರಿಣಾಮ ತಾಯಿ ಚಿಂತಾಜನಕ ಸ್ಥಿತಿಗೆ ತಲುಪ್ತಾರೆ. ಅಲ್ಲಿಂದ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಬಟ್ ಇದೀಗ 20 ದಿನದ ಸುದೀರ್ಘವಾದ ಈ ಒಂದು ಸಾವು ಬದುಕಿನ ಹೋರಾಟದಲ್ಲಿ ನಿನ್ನೆ ಕೊನೆಯುಸಿರಿಳಿದಿರುವಂಥದ್ದು. ಇಲ್ಲಿ ಇವರು ಮಾಡ್ತಿರೋ ಮತ್ತೊಂದು ಆರೋಪ ಏನಂದ್ರೆ ಮತ್ತೆ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವಂಥದ್ದು. ಯಾಕೆಂದ್ರೆ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಕ್ಲೌಡ್ ಆಸ್ಪತ್ರೆಯವರು. ಆದ್ದರಿಂದ ಈ ಒಂದು ನಿಮಗೆ ಮೃತದೇಹ ಕೊಡಬೇಕಾದ್ರೆ ಇಲ್ಲಿ ಟ್ರೀಟ್ಮೆಂಟ್ಗೆ ಹಣ ಕೊಡಬೇಕೆಂದು ಮಣಿಪಾಲ್ ಆಸ್ಪತ್ರೆ ಅವರು ಹೇಳಿದ್ರೆ, ಇವರು ಕುಟುಂಬಸ್ಥರು ಮಾಡ್ತಿರುವಂಥದ್ದು ನಮ್ದೇ ಯಾವುದೇ ರೀತಿ ಗಮನಕ್ಕೆ ಬರದೆ ಕ್ಲೌಡ್ ಆಸ್ಪತ್ರೆಯವರು ಇಲ್ಲಿ ಶಿಫ್ಟ್ ಮಾಡಿರೋದ್ರಿಂದ ಆ ಹಣವನ್ನು ನಾವು ಈಗಾಗಲೇ 29 ಲಕ್ಷ ಕಟ್ಟಿದ್ದೀವಿ, ಆ ಹಣವನ್ನು ಅವ್ರ ಹತ್ರ ಕೇಳಿ ನಮಗೆ ಮೃತದೇಹ ಕೊಡಿ ಅಂತ ಇವರು ಈಗ ಏನು ಅಲಲು ತೊಡ್ಕೊಂಡಿರುವಂಥದ್ದು. ಎಲ್ಲೋ ಒಂದು ಕಡೆ ವೈದ್ಯರ ನಿರ್ಲಕ್ಷ್ಯ ಜೊತೆಗೆ ಹಣದ ದಾಯಕ ಇದೀಗ ಕುಟುಂಬಸ್ಥರು ಕಣ್ಣೀರಾಗಿ ಒಂದು ಜೀವ ಬಲಿಯಾಗಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಸತ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.